ಸಂದೀಪ್, ತಗೊಳ್ಳೋ. ನಿನಗೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕು ಅಂತ ಹೇಳಿದೆಯಲ್ವಾ? ತಗೋ, ಇದನ್ನ ತಗೊಂಡೋಗಿ ನಾಳೆ ಕಾಲೇಜ್ ಫೀಸ್ ಕಟ್ಟು, ಆಯ್ತಾ? ನಾಳೆನೇ ಲಾಸ್ಟ್ ಡೇಟ್ ಅನ್ಸುತ್ತೆ. ಮೊದಲು ಹೋಗಿ ಫೀಸ್ ಕಟ್ಟಿ ಆಮೇಲೆ ಕ್ಲಾಸಿಗೆ ಹೋಗು, ಆಯ್ತಾ? ಮರಿಬೇಡ. ಇದೇನಕ್ಕ, ಇವಾಗ ದುಡ್ಡು ತೊಗೊಂಡು ಬಂದಿದ್ಯಾ? ನಾನು ಬೆಳಗ್ಗೆ ಕೇಳಿದಾಗ ನನ್ನ ಹತ್ರ ಇವಾಗಿಲ್ಲ, ಇನ್ನೊಂದು 2-3 ದಿನ ಬಿಟ್ಟು ನಾನು ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಇವಾಗ ನೋಡಿದ್ರೆ ನೀನು ಎಲ್ಲಿಂದ ತೊಗೊಂಡು ಬಂದೆ? ಹಾ ಕಣೋ, ನನ್ನ ಹತ್ರ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಅವಳ ಹತ್ರ ಇತ್ತಂತೆ. ಹಾಗಾಗಿ ಅವಳ ಹತ್ರನೇ ಇಸ್ಕೊಂಡೆ. ನಾನು ಹೇಗೂ ಮುಂದಿನ ತಿಂಗಳು ಸ್ಯಾಲ್ರಿ ಬರುತ್ತೆ ಅಲ್ವಾ? ಆ ಸ್ಯಾಲ್ರಿನಲ್ಲಿ ನಾನು ಅವಳಿಗೆ ಕೊಡ್ತೀನಿ ಬಿಡು. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೋಡು, ಮೊದಲು ಈ ದುಡ್ಡು ತಗೊಂಡು ಬ್ಯಾಗ್ ಒಳಗೆ ಇಟ್ಕೋ. ನಾಳೆ ಬೆಳಿಗ್ಗೆ ಮರಿದೇನೆ ಫೀಸ್ ಕಟ್ಟು. ಇಲ್ಲಾಂದರೆ ಮತ್ತೆ ಸುಮ್ಮನೆ ಫೈನ್ ಕಟ್ಟಬೇಕಾಗುತ್ತೆ. ಅಕ್ಕ, ತುಂಬ ಥ್ಯಾಂಕ್ಸ್ ಅಕ್ಕ. ನಿನ್ನಂಥ ಅಕ್ಕನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದಾಗಿಂದನೂ ಅಮ್ಮನ ಆರೋಗ್ಯ ತುಂಬಾ ಹದಗೆಟ್ಟು. ಹೀಗಿರುವಾಗ ಇನ್ನು ಯಾರೇ ಆಗಿದ್ದಿದ್ರೂ ಈ ಮನೆ ಜವಾಬ್ದಾರಿನ ತಗೊಳ್ತಾನೆ ಇರಲಿಲ್ಲ. ಆದರೆ ನೀನು ಈ ಮನೆ ಜವಾಬ್ದಾರಿ ತಗೊಂಡು ನನ್ನನ್ನು ಇಂಜಿನಿಯರಿಂಗ್ ಮಾಡಿಸ್ತಾ ಇದೆಯಾ. ನಿಜವಾಗ್ಲೂ ನಿನ್ನಂಥ ಅಕ್ಕನ ಪಡೆಯೋದಕ್ಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೆ ಅಕ್ಕ. ನಿನ್ನ ಋಣನ ಹೇಗೆ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ. ಹೇ, ಸಾಕ್ ಬಾಯ್ ಮುಚ್ಚೋ. ಅದೇನೋ ಅದು ಋಣ ಅಂತೆಲ್ಲ ಮಾತಾಡ್ತಿದ್ಯಾ? ನೀನೇನ್ ಬೇರೆಯವನಾ? ನನ್ನ ಸ್ವಂತ ತಮ್ಮ ಕಣೋ. ನನಗೆ ಪುಟ್ಟ ಮಗು ಇದ್ದಾಗೆ. ಹೀಗಿರುವಾಗ ನಿನ್ಗೋಸ್ಕರ ನಾನು ಇಷ್ಟು ಮಾಡಲ್ವಾ ಹೇಳು? ನೋಡು, ಇನ್ನೊಂದ್ಸಾರಿ ಎಲ್ಲಾದ್ರೂ ಹೀಗೆಲ್ಲ ಮಾತಾಡಿದ್ ಗೊತ್ತಾದ್ರೆ ನಾನು ನಿನ್ ಜೊತೆ ಮಾತೇ ಆಡಲ್ಲ ನೋಡು. ಹೀಗೆಲ್ಲ ಇನ್ನೊಂದ್ಸಾರಿ ಮಾತಾಡ್ಬೇಡ ನೀನು. ಓ, ಸಾರಿ ಸಾರಿ ಅಕ್ಕ. ಇನ್ನೊಂದ್ಸರಿ ನಾನು ಖಂಡಿತವಾಗ್ಲೂ ಹೀಗೆಲ್ಲ ಮಾತಾಡಲ್ಲ, ಆಯ್ತಾ? ಸರಿ, ಹಾಗಾದ್ರೆ ಈ ದುಡ್ಡು ತಗೋ. ಇನ್ನೊಂದ್ಸಾರಿ ಹೀಗೆಲ್ಲ ಮಾತೇ ಆಡ್ಬಾರ್ದು, ಆಯ್ತಾ? ನಾನು ಅಮ್ಮಂಗೆ ಟ್ಯಾಬ್ಲೆಟ್ ಕೊಡ್ಬೇಕು, ಊಟ ಕೊಡ್ಬೇಕು. ಸರಿ, ನೀನು ಊಟಕ್ಕೆ ಬಾ. ಅಮ್ಮ, ಅಮ್ಮ, ಎದ್ದೇಳಮ್ಮ. ನಾನು ಊಟ ತಗೊಂಡು ಬಂದಿದ್ದೀನಿ. ಬೇಗ ಬೇಗ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಮಲ್ಗುವಂತೆ. ಅಮ್ಮ, ಯಾಕೆ? ಏನು ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಏನು ಯೋಚನೆ ಮಾಡ್ಲಿ ಹೇಳು? ಈಗಿನಿದ್ರಲ್ಲಿ ನಿಮ್ಮಿಬ್ರನ್ನ ನಾನೇ ನೋಡ್ಕೋಬೇಕು, ಊಟ ಕೊಡಬೇಕು, ಎಲ್ಲ ಮಾಡಬೇಕಿತ್ತು. ಆದ್ರೆ ನನ್ನ ಹಣೆ ಬರ ನೋಡು. ನಿನ್ನಿಂದ ನಾನು ಸೇವೆ ಮಾಡಿಸ್ಕೊಳ್ಳೋ ಹಾಗಾಗಿದೆ. ನಿಮ್ಮಪ್ಪ ಹೋದ್ಮೇಲಂತೂ ಇಡೀ ಮನೆ ಜವಾಬ್ದಾರಿನ ನೀನೇ ತಗೊಂಡಿದ್ಯಾ. 24 ಗಂಟೆ ದುಡಿತೀಯ, ಅದು ಮೈ ಬಗ್ಸಿ ದುಡಿಬೇಕು. ಓದು ಬರಹನೂ ಓದೋದಕ್ಕಾಗಿಲ್ಲ. ತಮ್ಮನ ಓದಿಸೋದಕ್ಕೋಸ್ಕರ ನಿನ್ನ ವಿದ್ಯಾಭ್ಯಾಸನ ಹಾಳು ಮಾಡಿಕೊಂಡು SLCಗೆ ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ಯಾ. ನನಗಂತೂ ಇದೆಲ್ಲ ನೋಡೋದಕ್ಕೆ ಆಗ್ತಿಲ್ಲ ಕಣೆ. ಇದನ್ನೆಲ್ಲ ನೋಡೋ ಬದಲು ಆ ಹಾಳಾದ ಸಾವು ಬಂದು ನನ್ನನ್ನು ಕರ್ಕೊಂಡಾದ್ರೂ ಹೋಗ್ಬಾರ್ದ ಅನ್ಸುತ್ತೆ ಕಣೆ. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೊಂಥರ ಆಗುತ್ತೆ. ಪ್ಲೀಸ್ ಅಮ್ಮ, ನಾನೇನು ಬೇರೆಯವಳ? ನಿನ್ನ ಮಗಳೇ ತಾನೆ. ನನಗೆ ನಿನ್ನ ನೋಡ್ಕೊಳ್ಳೋ ಅಷ್ಟು ಅಧಿಕಾರ ಇಲ್ವಾ? ಯಾಕೆ ಯಾವಾಗಲೂ ಹೆತ್ತವರೇ ಮಕ್ಕಳನ್ನ ನೋಡ್ಕೋಬೇಕಾ? ಹೆತ್ತವರಿಗೆ ಏನಾದರೂ ತೊಂದರೆ ಆದಾಗ ಮಕ್ಕಳು ನೋಡ್ಕೊಳ್ಳೋದ್ರಿಂದ ಏನಾದರೂ ತಪ್ಪಾಗತ್ತಾ? ಇಲ್ಲ ತಾನೆ. ನೋಡಮ್ಮ, ನೋಡು, ನೀನು ನಮ್ಮನ್ನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ಯಾ. ಏನೋ ಹಾಳ್ಗ್ರಾಚಾರ, ನಿನ್ನ ಆರೋಗ್ಯ ಹಾಳಾಗಿದೆ. ಇವಾಗ ನಿನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಹಾಗಂತ ನೀನು ನಮ್ಮನ್ನು ನೋಡ್ಕೊಂಡೇ ಇಲ್ಲ, ಬೀದಿಗೆ ಬಿಟ್ಟಿದ್ಯಾ. ಇವಾಗ ನಾವು ಕಷ್ಟಪಡ್ತಿದೀವಿ, ಇದಕ್ಕೆಲ್ಲ ಕಾರಣ ನೀನು ಅನ್ನೋದಕ್ಕಾಗತ್ತಾ? ನೋಡು, ದೇವರಿಗೆ ನಾನೇ ಕೆಲಸ ಮಾಡಿ ಈ ಮನೆನ ನಡೆಸಬೇಕು ಅಂತ ಇದೆ. ಅದು ಅಲ್ಲದೆ ನಾನೇ ಜವಾಬ್ದಾರಿ ತಗೊಂಡು ನಿನ್ನನ್ನ ಮಗು ಥರ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಅದಕ್ಕೇನೆ ನಾನಿವತ್ತು ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ನಿನ್ನನ್ನ, ತಮ್ಮನ್ನ, ನನ್ನ ಮಕ್ಕಳು ಹಾಗೆ ನೋಡ್ಕೋತಾ ಇದ್ದೀನಿ. ಅದನ್ನ ನೋಡಿ ಖುಷಿ ಪಡೋದು ಬಿಟ್ಟು ನೀನು ಹೀಗೆ ಸಂಕಟ ಪಡ್ತಿದ್ಯಲ್ಲ. ನಿಜ ಮಗಳೇ, ನೀನು ಹೇಳ್ತಿರೋದೇನೋ ಸತ್ಯ. ಆ ದೇವರು ನಾನು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯಕ್ಕೆ ಈ ಜನ್ಮದಲ್ಲಿ ನಿನ್ನಂತ ಮಗಳು ಕೊಟ್ಟಿದ್ದಾನೆ. ನೀನಿರೋದಕ್ಕೆ ಹೋಗಿ ನಮ್ಮ ಜೀವನ ಇಷ್ಟು ಚೆನ್ನಾಗಿದೆ. ಆದರೆ ಏನು ಮಾಡಲಿ ಹೇಳು? ನಾನು ನಿಮ್ಮನ್ನೆಲ್ಲ ಇಷ್ಟು ಸುಖವಾಗಿ ನೋಡ್ಕೋಬೇಕಿತ್ತು, ಸೇವೆ ಮಾಡಬೇಕಿತ್ತು. ಆದರೆ ಎಲ್ಲನೂ ಉಲ್ಟಾ ಆಗಿದೆ. ನನಗೆ ನೀವು ಸೇವೆ ಮಾಡ್ತಿದ್ದೀರಾ, ಇದನ್ನೆಲ್ಲ ಹೇಗೆ ನೋಡಿ ಸಹಿಸ್ಕೊಂಡ್ಲಿ ಹೇಳು? ನನಗೂ ಸಂಕಟ ಆಗುತ್ತೆ ಅಲ್ವೇನೆ? ನೋಡು, ನಿನ್ಗೊಂದು ಮದುವೆ ಮಾಡಿ ನಿನ್ನ ಗಂಡನ ಮನೆ ಕಳಿಸಿ ನಿನ್ನ ಜೀವನ ಸುಖವಾಗಿರೋದನ್ನ ನೋಡಿದ್ರೆ ಅಷ್ಟೇ ಸಾಕು ಕಣೆ ಈ ಜೀವಕ್ಕೆ. ಅಯ್ಯೋ ಅಮ್ಮ, ಅದನ್ನೆಲ್ಲ ಯಾಕೆ ಇವಾಗ ಚಿಂತೆ ಮಾಡ್ತಿದ್ಯಾ? ಅದಕ್ಕೂ ಎಲ್ಲ ಸಮಯ ಬರುತ್ತೆ. ನೋಡು, ನನ್ನ ತಮ್ಮಂದು ಓದು ಬರಹ ಎಲ್ಲ ಮುಗಿದ್ಮೇಲೆ ಅವನೇ ನನ್ನನ್ನ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಡ್ತಾನೆ. ನೀನು ಕೂಡ ಕಣ್ ತುಂಬ ನೋಡ್ತೀಯ. ಇವಾಗ ಅದೆಲ್ಲ ಬೇಡ, ಮೊದಲು ಊಟ ಮಾಡಿ ಟ್ಯಾಬ್ಲೆಟ್ ತಗೋ. ಗೀತಾ ಮಕ್ಕಳು ಹುಟ್ಟಿ ಕೆಲವೇ ವರ್ಷಗಳಲ್ಲಿ ತನ್ನ ಗಂಡನ ಕಳ್ಕೊತಾಳೆ. ಗಂಡನ್ ಕಳ್ಕೊಂಡು ನೋವಿಂದ ಗೀತಾ ಕೂಡ ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾಳೆ. ಹಾಗಾಗಿನೇ ಸ್ನೇಹ ತನ್ನ ಕಿರಿ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ತಗೋತಾಳೆ. ಮನೆ ಜವಾಬ್ದಾರಿ ಜೊತೆಗೆ ತನ್ನ ತಮ್ಮನ ಜವಾಬ್ದಾರಿ ಕೂಡ ತಾನೇ ತಗೋತಾಳೆ. ತಮ್ಮನಿಗೆ ಓದು ಬರಹ ಪ್ರತಿಯೊಂದನ್ನು ಇವಳೇ ನೋಡ್ಕೊಳ್ತಾ ಇರ್ತಾಳೆ.
ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಸಂದೀಪ್ ತನ್ನ ವಿದ್ಯಾಭ್ಯಾಸನ ಮುಗಿಸಿ ಒಂದು ಒಳ್ಳೆ ಕೆಲಸ ಕೂಡ ಹುಡ್ಕೊಂಡಿರ್ತಾನೆ. ಜೊತೆಗೆ ಒಂದು ಒಳ್ಳೆ ಕುಟುಂಬನ ನೋಡಿ ತನ್ನ ಅಕ್ಕನ ಮದುವೆ ಕೂಡ ಮಾಡ್ತಾನೆ. ಮೊದ್ಲಿನ ಹಾಗೇನೆ ಸ್ನೇಹ ಮನೆ ಎಲ್ಲಾ ಜವಾಬ್ದಾರಿಗಳನ್ನ ತಾನೇ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ಜೊತೆಗೆ ತನ್ನ ತಮ್ಮ ಇಷ್ಟಪಡ್ತಿರೋ ಹುಡುಗಿ ಜೊತೆಗೆ ತಾನೇ ಮುಂದೆ ನಿಂತು ಮದುವೆ ಕೂಡ ಮಾಡ್ತಾಳೆ. ಅಕ್ಕ ಬಾರಕ್ಕ, ಬಾ ಕೂತ್ಕೋ. ಪ್ರಿಯಾಂಕಾ ಅಕ್ಕ ಬಂದಿದ್ದಾಳೆ ಕಣೆ, ಕುಡಿಯೋದಕ್ಕೆ ಏನಾದರೂ ತಣ್ಣಗೆ ಮಾಡ್ಕೊಂಡು ಬಾರೆ. ಅಕ್ಕ ಏನಕ್ಕ, ನನ್ನ ಮದುವೆ ಆದ್ಮೇಲಂತೂ ನೀನು ಈ ಕಡೆ ಬರೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ಯಾ. ಭಾವ ಬಂದಿಲ್ವಾ? ಭಾವ ಹೇಗಿದ್ದಾರೆ? ಹೌದು, ನೀನು ಆರಾಮಿದ್ಯಾ? ಹಾ ಕಣೋ, ಎಲ್ರೂ ಆರಾಮಿದೀವಿ. ನೀನ್ ಹೇಗಿದ್ಯಾ? ಹೌದು, ಅಮ್ಮನ ಆರೋಗ್ಯ ಹೇಗಿದೆ? ನಾನಂತೂ ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಈ ಕಡೆ ಬರೋದಕ್ಕಾಗಿಲ್ಲ ಕಣೋ. ಅಮ್ಮನ ಆರೋಗ್ಯ ಎಲ್ಲ ಚೆನ್ನಾಗಿದೆ ತಾನೇ? ಇಲ್ಲ ಅಕ್ಕ, ಇವಾಗಿವಾಗ ಅಮ್ಮನ ಆರೋಗ್ಯ ತುಂಬಾನೇ ಹದಗೆಡ್ತಿದೆ. ಡಾಕ್ಟರ್ ಕೂಡ ಗ್ಯಾರಂಟಿ ಹೇಳೋದಕ್ಕಾಗಲ್ಲ, ಹೆಚ್ಚು ಸಮಯ ಬದುಕಲ್ಲ ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಅವಳ ಆರೋಗ್ಯ ಹಾಳಾಗಿ ತುಂಬ ದಿನ ಆಗಿದೆ ಅಲ್ವಾ, ಹಾಗಾಗಿ ಇಷ್ಟು ಸಮಯ ಬದುಕಿರೋದೇ ಹೆಚ್ಚು. ನಿಮ್ಮ ಪುಣ್ಯ, ಇನ್ನೂ ನಾವು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದೇನು ಹೀಗೆ ಹೇಳ್ತಿದ್ಯಾ ಅಲ್ವೋ? ನೀನು ಇನ್ನೊಂದ್ಸಾರಿ ಕೇಳಿ ನೋಡ್ಬೇಕಿತ್ತು ಕಣೋ. ಪಾಪ ಅಮ್ಮ. ಅಕ್ಕ ಯಾಕೆ ಅಳ್ತಿದ್ಯಾ? ನಿನಗೆ ಗೊತ್ತಲ್ವಾ, 2 ವರ್ಷದ ಹಿಂದೆನೇ ಅಮ್ಮಂಗೆ ತುಂಬ ಸೀರಿಯಸ್ ಆಗಿ, ಅವಾಗಲೇ ಸಾವು ಬದುಕಿನ ನಡುವೆ ಹೋರಾಡಿ ಹೋಗ್ತಾರೇನೋ ಅನ್ನೋ ಅಷ್ಟರಲ್ಲಿ ದೇವ್ರ ದಯೆಯಿಂದ ಬದುಕಿದ್ರು. ಹೀಗಿರುವಾಗ ಇಲ್ಲಿವರೆಗೂ ಬದುಕಿರೋದೇ ಹೆಚ್ಚವರು. ನೀನು ಹೀಗದ್ರೆ ಎಲ್ಲನೂ ಸರಿ ಹೋಗುತ್ತಾ? ನೋಡು, ಯಾರು ನಮ್ಮ ಜೊತೆ ಎಲ್ಲಿವರೆಗೂ ಇರಬೇಕು ಅಂತ ಇರುತ್ತೋ ಆ ಭಗವಂತನಿಚ್ಛೆ ಅಲ್ಲಿವರೆಗೂ ಮಾತ್ರನೇ ಇರೋದು. ಅದನ್ನು ನೀನೇ ತಾನೇ ನನಗೆ ಹೇಳ್ತಾ ಇದ್ದಿದ್ದು. ಇವಾಗ ನೋಡಿದ್ರೆ ಹೀಗೆ ಅಳ್ತಾ ಇದೆಯಲ್ಲ. ಗೊತ್ತು ಕಣೋ, ಆದ್ರೆ ಏನ್ ಮಾಡ್ಲಿ ಹೇಳು? ಸಂತ ತಡ್ಕೊಳ್ಳೋದಕ್ಕಾಗಲ್ಲ. ನೋಡು, ಅಮ್ಮನ ತುಂಬಾ ಜೋಪಾನವಾಗಿ ನೋಡ್ಕೋ ಆಯ್ತಾ? ಇರೋ ಅಷ್ಟು ದಿನ ಅವರು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಪ್ರಿಯಾಂಕಾ ಏನು ಮಾಡ್ತಿದ್ಯಾ? ಅವಾಗಲೇ ಹೇಳ್ದೆ ಅಕ್ಕನಿಗೆ ಏನಾದರೂ ತಣ್ಣಗೆ ಕುಡಿಯೋದಕ್ಕೆ ಮಾಡ್ಕೊಂಡು ಬಾ ಅಂತ. ಇನ್ನೂ ಬಂದಿಲ್ವಲ್ಲ, ಎಷ್ಟೊತ್ತು ಬೇಕು? ಅಯ್ಯೋ, ತಣ್ಣಗ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರಿ, ಆದ್ರೆ ಅಲ್ಲಿ ಏನೂ ಇಲ್ಲ. ಹಾಗಾಗಿನೇ ನಾನು ಒಂದ್ ಲೋಟ ಕಾಫಿನೇ ಮಾಡ್ಕೊಂಡ್ ಬಂದೆ. ಅದಕ್ಕೆ ತಗೊಳ್ಳಿ. ಅಯ್ಯೋ, ಪರವಾಗಿಲ್ಲ ಬಿಡು ಪ್ರಿಯಾಂಕಾ. ಸ್ನೇಹ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ನಿಮ್ಗೆ ಎಷ್ಟು ಸಾರಿ ಹೇಳ್ಬೇಕು, ನಿಮ್ಮ ಅಕ್ಕ ಬಂದ್ ಕೂಡ್ಲೇನೆ ಅದನ್ನ ಮಾಡ್ಕೊಂಡ್ ಬಾ ಇದನ್ನ ಮಾಡ್ಕೊಂಡ್ ಬಾ ಅಂತ ರಾಗ ಎಳಿಬೇಡಿ ಅಂತ. ನಾನೇ ನಿಮ್ಮ ಮನೆ ಕೆಲ್ಸದಾಳ? ನಿಮ್ಮ ಅಕ್ಕ ಬಂದ್ ಕೂಡ್ಲೇನೆ ಅವ್ರ ಸೇವೆ ಮಾಡ್ಕೊಂಡು ಕೂರೋದಕ್ಕೆ. ಪ್ರಿಯಾಂಕಾ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಪಾಪ ಅಕ್ಕ ಮೊದಲಿಂದನೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಗೊತ್ತಾ? ಅವಳು ನನ್ನನ್ನು ಸ್ವಂತ ಮಗನಾಗೆ ನೋಡ್ಕೊಂಡಿದ್ದಾಳೆ. ಹೀಗಿರುವಾಗ ನಾನು ಇಷ್ಟು ನೋಡ್ಕೊಳ್ದೇ ಇದ್ರೆ ಹೇಗೆ ಹೇಳು? ಅಯ್ಯೋ, ಸಾಕ್ ಕಂಡಿದ್ದೀನಿ, ಸುಮ್ನೆ ಇರ್ರಿ. ಏನೋ ಒಂದ್ ಸ್ವಲ್ಪ ಓದಿಸಿ ಬರ್ಸಿದಾರೆ ಅಷ್ಟೇ. ಇನ್ನೇನ್ ಮಾಡಿದಾರ ಅವರು? ನಿಮ್ಗೆ ಅಂತ ಆಸ್ತಿ ಮಾಡಿದಾರೋ ಅಂತಸ್ತು ಮಾಡಿದಾರೋ? ಇರೋದ್ರಲ್ಲೇ ನಿಮ್ಗೊಂದ್ ಸ್ವಲ್ಪ ಓದಿಸಿದಾರೆ, ಅದ್ ಬಿಟ್ಟು ಏನು ಮಾಡಿಲ್ಲ. ಅದಕ್ ಬದಲಾಗಿ ನೀವು ಒಂದ್ ಒಳ್ಳೆ ಮನೆ ಹುಡುಗನ ನೋಡಿ ಅವ್ರ ಮದ್ವೆ ಮಾಡಿದ್ರ ತಾನೆ? ಕಂತೆ ಕಂತೆ ಖರ್ಚು ಮಾಡಿದ್ರ. ಹೀಗಿರುವಾಗ ಅಲ್ಲಿಗೆ ಸರಿ ಹೋಯ್ತು. ಇನ್ನು ನೀವೇನು ಅಕ್ಕ ತಮ್ಮ ಅಂತ ಅಕ್ಕನ ಸಂಬಂಧನ ಬೆಳೆಸ್ಕೊಂಡು ಹೋಗ್ತಾ ಇದ್ರ. ನಮಗೂ ಮಕ್ಕಳು ಮರಿ ಎಲ್ಲಾನು ಆಗತ್ತೆ. ಆಮೇಲೆ ನಮ್ ಜೀವನನ ಯಾರು ನೋಡ್ತಾರೆ? ನಮಗೆ ಯಾರು ಕೊಡ್ತಾರೆ? ನೋಡಿ, ಇವಾಗ್ಲೇ ಹೇಳ್ತಾ ಇದ್ದೀನಿ, ಇಲ್ಲಿಗೆ ನಿಲ್ಸ್ಬೇಡಿ. ಅಕ್ಕ ಬಾವ ಅಕ್ಕನ ಮನೆ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಅವ್ರಿಗೆ ಸುರಿಯೋದನ್ನ ಸ್ವಲ್ಪ ಕಡಿಮೆ ಮಾಡಿ. ನಮಗೆ ಅಂತ ಸೇವಿಂಗ್ಸ್ ಮಾಡಿ ನಮ್ಮ ಮಕ್ಕಳು ಮರಿ ಜೀವನನು ಚೆನ್ನಾಗಿರ್ಬೇಕು. ಹೀಗೆ ಎಲ್ಲಾನು ನಿಮ್ಮ ಅಕ್ಕ ತಂಗಿಯರಿಗೆ ಸುರಿದ್ರೆ ಮುಂದೆ ಒಂದಿನ ನಮ್ಮ ಮಕ್ಕಳು ಹೇಳ್ತಾರೆ, ನಮ್ಮ ತಂದೆ ತಾಯಿ ನಮ್ಗೆ ಅಂತ ಏನು ಮಾಡಿಟ್ಟಿಲ್ಲ, ನಮ್ಮನ್ನೇ ಬೀದಿಗೆ ಹಾಕಿದ್ದಾರೆ, ಇನ್ ಅವ್ರನ್ನ ಯಾಕೆ ನೋಡ್ಕೋಬೇಕು, ಅವ್ರನ್ನು ಬೀದಿಗೆ ತಳ್ಬೇಕು ಅಂತ ನಮ್ಮನ್ನ ಆಮೇಲೆ ನಮ್ಗಾಗದೆ ಇರೋ ಕಾಲದಲ್ಲಿ ಬೀದಿಗೆ ತಳ್ತಾರಷ್ಟೇ. ನೋಡಿ, ಇವಾಗ್ಲೇ ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ಮೇಲಾದ್ರೂ ಸ್ವಲ್ಪ ಕೊಡೋದನ್ನ ನಿಲ್ಸಿ. ಯಾವಾಗ ನೋಡಿದ್ರು ಬಂದಾಗೆಲ್ಲ 1000 ರೂಪಾಯಿ 2000 ರೂಪಾಯಿ ಅವ್ರ ಕೈಯಲ್ಲಿ ಕೊಡೋದಲ್ದೆ ಅವ್ರ ಮನೆಗೆ ಏನೇನ್ ಬೇಕು ಅಂತ ಎಲ್ಲಾನು ತಗೊಂಡೋಗಿ ಸುರಿತೀರಾ. ಸಂದೀಪ್ ಮದ್ವೆಗ್ ಮುಂಚೆ ಅಕ್ಕನ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಮದ್ವೆ ಆದ್ಮೇಲೆ ಪ್ರಿಯಾಂಕನ್ ಮಾತುಗಳನ್ನ ಕೇಳಿ ಬದಲಾಗ್ತಾ ಹೋಗ್ತಾನೆ. ಹೀಗೆ ಸಮಯ ಕಳೀತಾ ಇರತ್ತೆ. ಸ್ನೇಹನ್ ತಾಯಿಗೆ ಅನಾರೋಗ್ಯ ಹೆಚ್ಚಾಗಿರೋದ್ರಿಂದ ಕೊನೆಗೂ ಎಲ್ರಿಂದ ದೂರ ಹೋಗ್ತಾಳೆ. ಒಂದಿನ ಸ್ನೇಹನ್ ಗಂಡಂಗೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗತ್ತೆ. ಹಾಗಾಗಿ ಸ್ನೇಹ ತನ್ನ ತಮ್ಮನ ಹತ್ರ ಏನಾದ್ರೂ ಸಹಾಯ ಕೇಳಬೇಕು ಅಂತ ಬಂದಿರ್ತಾಳೆ. ಏನಕ್ಕೆ ಯಾವಾಗ ನೋಡಿದ್ರು ನಿಮ್ ಮನೇಲಿ ಏನಾದ್ರೂ ಒಂದ್ ಸಮಸ್ಯೆ ಇರತ್ತೆ. ಆ ಸಮಸ್ಯೆಗೆ ನನ್ ಗಂಡನೇ ಕೈಯಾರೆ ದುಡ್ಡು ಕೊಡ್ಬೇಕು. ಅಲ್ಲ, ನೀವೇನ್ ಅನ್ಕೊಂಡಿದ್ರ ನನ್ ಗಂಡನ್ಗೂ ಹೆಂಡತಿ ಮಕ್ಕಳು ಮರಿ ಅಂತ ಮನೆ ಅಂತ ಎಲ್ಲಾನು ಇದೆ ತಾನೆ? ಅವರಿಗೂ 1000 ಸಮಸ್ಯೆ ಇರತ್ತೆ. ಆ ಸಮಸ್ಯೆನೆಲ್ಲ ಬಂದು ನಿಮ್ಮ ಹತ್ರ ಹೇಳ್ಕೋತಾರ? ಯಾವಾಗ ನೋಡಿದ್ರು ಬಂದು ಕೇಳ್ತಾ ಇರ್ತೀರಲ್ಲ, ನಾವೇನ್ ದುಡ್ಡಿನ ಗಿಡ ನೆಟ್ಟಿದೀವ ಏನು? ಅಯ್ಯೋ, ಅದು ಹಾಗಲ್ಲಮ್ಮ ಪ್ರಿಯಾಂಕಾ. ಇವಾಗ ನಮಗ್ ಬಂದಿರೋ ಸಮಸ್ಯೆ ಸರಿ ಹೋಗ್ಬೇಕು ಅಂದ್ರೆ ನೀವು ಸಹಾಯ ಮಾಡ್ಲೇಬೇಕು. ಹಾಗಾಗಿ
ಅಕ್ಕ, ನನ್ನ ಹೆಂಡತಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಮೊದಲಿಂದಾನು ನೀನು ನನ್ನ ನೋಡ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೆ ನಾನು ನಿನಗೆಲ್ಲ ರೀತಿ ಸಹಾಯ ಮಾಡ್ತಾನೆ ಬಂದೆ. ಆದ್ರೆ ನೀನು ಪ್ರತಿಯೊಂದನ್ನು ನನ್ನ ಹತ್ರನೇ ಬಂದು ಸಹಾಯ ಕೇಳ್ತಿದ್ಯಾ. ನನಗೂ ಸಂಸಾರ ಅಂತ ಇದೆ, ಅವರನ್ನು ನಾನು ನೋಡ್ಕೋಬೇಕಲ್ವಾ? ಹೀಗೆ ಆದ್ರೆ ನನ್ನ ಜೀವನನೂ ಹಾಳಾಗತ್ತೆ. ಅಮ್ಮ ಇರೋವರ್ಗು ನಾನು ನಿನ್ನ ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಅಮ್ಮ ಹೋದ್ಮೇಲೂ ನಿನ್ನ ಜೀವನನ ನಾನೇ ನೋಡ್ಕೋಬೇಕು ಅಂದ್ರೆ ನೋಡು, ನನಗಂತೂ ಅಷ್ಟೆಲ್ಲ ಆಗಲ್ಲ ಅಕ್ಕ. ನಿನಗೂ ಗಂಡ ಇದ್ದಾರೆ ತಾನೇ, ಎಲ್ಲಾನು ಅವರೇ ನೋಡ್ಕೋಬೇಕು. ಅದ್ಬಿಟ್ಟು ಜೀವನ ಪೂರ್ತಿ ನಾನೇ ಸಾಕೋದಕ್ಕಾಗಲ್ಲ. ನನಗೂ ಹೆಂಡತಿ ಮಕ್ಕಳು ಅಂತ ಇದ್ದಾರೆ, ನನ್ನ ಜೀವನನ ನಾನು ನೋಡ್ಕೋಬೇಕು. ದಯವಿಟ್ಟು ಇನ್ಮೇಲಿಂದ ನೀನು ಹೀಗೆ ಪ್ರತಿಯೊಂದನ್ನು ನಮ್ಮನೆಗೆ ತಂದು ನನ್ನ ಹತ್ರ ಸಹಾಯ ಕೇಳೋದನ್ನ ನಿಲ್ಸು. ಏನೋ ಮೊದ್ಲಿಂದಾನು ನನ್ ಗಂಡನ ಚೆನ್ನಾಗಿ ನೋಡ್ಕೊಂಡಿದ್ರ, ಓದು ಬರಹ ವಿದ್ಯಾಭ್ಯಾಸ ಎಲ್ಲಾನು ಕೊಡ್ಸಿದ್ರ ಅನ್ನೋ ಕಾರಣಕ್ಕೆ ನಿಮ್ಗೊಂದ್ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿದ್ದಾರೆ. ಇನ್ಮೇಲಾದ್ರೂ ಸ್ವಲ್ಪ ನಮ್ಮಿಂದ ದೂರ ಇರಿ. ಇಷ್ಟ ದಿನ ಅತ್ತೆ ಇದ್ರು ಅಂತ ನಾನ್ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದೆ, ಆದ್ರೆ ಇನ್ಮೇಲ್ ಮಾತ್ರ ನಾನ್ ಹಾಗೆ ಸುಮ್ನಿರೋ ಮಗಳೇ ಅಲ್ಲ. ಎಲ್ಲಾ ಸಮಸ್ಯೆನೂ ತಂದು ನಮ್ಮನೆಗ್ ಬರ್ಬೇಡಿ. ನಮಗೂ ಜೀವನ ಇದೆ, ನಮಗೂ ಮಕ್ಕಳು ಮರಿ ಎಲ್ಲಾರು ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸ್ನೇಹ, ನಾನು ನಿನಗೆ ಹೇಳ್ದೆ ಅವ್ರ ಹತ್ರ ಸಹಾಯ ಕೇಳೋದು ಬೇಡ ಅಂತ. ಆದ್ರೆ ನೀನ್ ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ಯಾ. ನೋಡು, ಇವಾಗ ನಿನ್ ತಮ್ಮನ ಹೆಂಡತಿ ಎಷ್ಟೆಲ್ಲ ಮಾತಾಡಿದ್ರು ಅಂತ. ಅಯ್ಯೋ ಬಾವಾ, ನಾವು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಏನು ಏನ್ ತಪ್ಪ? ಚಿಕ್ಕಲ್ಲಿರುವಾಗೆ ನಿನ್ ತಂದೆನ ಕಳ್ಕೊಂಡೆ. ತಾಯಿ ಇದ್ದು ಕೂಡ ತಾಯಿ ಪ್ರೀತಿ ಸಿಗ್ಲಿಲ್ಲ ನಿನ್ಗೆ. ಬೇರೆ ಯಾರೇ ಆಗಿದ್ರು ಅಂತ ಸಮಯದಲ್ಲಿ ನಿನ್ನನ್ನ ಬೀದಿಗೆ ಬಿಡ್ತಾ ಇದ್ರು ಅನ್ಸುತ್ತೆ. ಆದ್ರೆ ನನ್ ಸ್ನೇಹ ಹಾಗ್ ಮಾಡ್ಲಿಲ್ಲ. ನಿನ್ನ ಸ್ವಂತ ಮಗನಾಗೆ ನೋಡ್ಕೊಂಡಿದ್ದಾಳೆ. ಮನೆ ಎಲ್ಲಾ ಜವಾಬ್ದಾರಿನೂ ತಗೊಂಡಿದ್ದಾಳೆ. ತಾಯಿ ಅನಾರೋಗ್ಯಕ್ಕೆ ಮೆಡಿಸನ್ಗೆ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿದ್ದಾಳೆ. ನಿನ್ನ ಓದು ಬರೆಯೋಕ್ಕಂತೂ ಬಿಡು, ಅದಕ್ಕೆ ಲೆಕ್ಕನೇ ಇಲ್ಲ. ಹೀಗಿರುವಾಗ ಕಷ್ಟಪಟ್ಟು ಬೇರೆಯವ್ರ ಮನೆ ಕೆಲಸ ಮಾಡಿ ಇಷ್ಟೆಲ್ಲ ಮಾಡಿ ನಿನ್ನ ಜೀವನನ ರೂಪಿಸ್ಕೊಟ್ರೆ ನೀನು ನಿನ್ ಹೆಂಡತಿ ಮಾತು ಕೇಳ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ. ಛೀ! ಇವತ್ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಇವತ್ತಿಗೆ ಎಲ್ಲಾನು ಮುಗ್ದೋಯ್ತು. ಇನ್ ಯಾವತ್ತು ನನ್ನ ಹೆಂಡತಿನ ಈ ಮನೆಗೆ ಕಳ್ಸಲ್ಲ. ಇನ್ ಯಾವತ್ತು ನನ್ನ ಹೆಂಡತಿ ಈ ಮನೆಗೆ ಕಾಲಿಡಲ್ಲ. ಇಷ್ಟೆಲ್ಲ ಹೇಳಿ ಸ್ನೇಹನ್ ಗಂಡ ಸ್ನೇಹನ್ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಪಾವನ್ ಮಾತು ಕೇಳಿ ಸಂದೀಪ್ ಮಾತ್ರ ಏನೂ ಮಾತಾಡ್ದೇನೆ ಗಂಡ ಹೆಂಡತಿ ಇಬ್ರು ತಲೆ ತಗ್ಗಿಸ್ತಾರೆ. ಅದೇನೋ ಗೊತ್ತಿಲ್ಲ, ಎಲ್ಲಾ ಗಂಡ್ಮಕ್ಳಿಗೂ ಮದ್ವೆ ಆಗಿ ಹೆಂಡತಿ ಪಕ್ಕದಲ್ಲಿ ಬಂದ್ರೆ ಸಾಕು, ತಮ್ಮ ಅಕ್ಕ ತಂಗಿಗಳು ಮಾಡಿರೋ ಸಹಾಯ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಅಥವಾ ಅವ್ರ ಮೊದ್ಲಿಂದಾನು ಇವ್ರನ್ನ ಪ್ರೀತಿಸಿರೋ ರೀತಿ ಆಗಿರ್ಬೋದು, ಎಲ್ಲಾನು ಒಂದೇ ಕ್ಷಣಕ್ಕೆ ಮರ್ತೇ ಹೋಗುತ್ತೆ. ಹಾಗಾಗಿನೇ ಪಾಪ ಅಕ್ಕ ತಂಗಿರು ಯಾವ್ದಾದ್ರೂ ಒಂದ್ ಚಿಕ್ಕ ಪುಟ್ಟ ಸಹಾಯ ಕೇಳಿದ್ರು ಸಾಕು, ಏನ್ ಇವ್ರ ಆಸ್ತಿ ಮನೆನೆಲ್ಲ ತಮ್ಮ ಹೆಸರಿಗೆ ಬರ್ಸ್ಕೊಳ್ಳೋ ಹಾಗೆ ಕೋಪ ಮಾಡ್ಕೋತಾರೆ. ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ತಂಗಿ ಬರ್ಡೇ ಇದೆ ವಿಶ್ ಮಾಡಿ ಅಂತ. ಆದರೆ ಅವ್ರ ನೇಮ್ ಹೇಳಿಲ್ಲ. ಹಾಯ್, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗಲೂ ಲೈಫಲ್ಲಿ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.